ಶಾಲಾ ಹಂತವನ್ನು ಮುಗಿಸಿ ಕಾಲೇಜಿಗೆ ಕಾಲಿಟ್ಟ ವಿದ್ಯಾರ್ಥಿಗಳು. ನೋಡನೆ ಬಹಳ ಚಂದದಲ್ಲಿ ದಿನಗಳನ್ನು ಕಳೆದೆನು. ಹೇ ಶಾರದೆ ಮಹೇಶ್ ಪಿಯು ಕಾಲೇಜಿನಲ್ಲಿ ಅದ್ದೂರಿ ಆವಿರ್ಭಾವ ಫ್ರೆಷರ್ಸ್ ಡೇ. ಅಧ್ಯಕ್ಷ ಶಶಿಧರ್ ಅವರ ಅಧ್ಯಕ್ಷತೆಯ 2ನೇ ವರ್ಷದಲ್ಲಿ ಕಾಲೇಜಿಗೆ ಉತ್ತಮ ಫಲಿತಾಂಶ. ಕಾಲೇಜಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಲಾಸ್ಟ್ ಇಯರ್. ಈ ಸತಿನೂ ಸಹ ಇನ್ನೂ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಲೆಕ್ಚರರ್ಸ್ನ ಹಾಕಿ ಇನ್ನೂ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದೇ ಥರ ನಾವು ಈ ಸತಿನೂ ಸಹ ಫುಲ್ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮಹೇಶ್ ಪಿಯು ಕಾಲೇಜು ಕಳೆದ 2 ವರ್ಷಗಳಿಂದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ದಾಖಲಿಸುತ್ತಿದ್ದಾರೆ. ಈ ಮೂಲಕ ತುಮಕೂರು ಜಿಲ್ಲೆಯಲ್ಲಿ ಮಹೇಶ್ ಕಾಲೇಜಿಗೆ ಕೀರ್ತಿಯನ್ನ ಪಡಿತಾ ಇದ್ದು ಈ ವರ್ಷವೂ ಉತ್ತಮ ದಾಖಲೆಯನ್ನ ಪಡಿತಾ ಇದೆ. ಶಾಲಾ ಹಂತವನ್ನ ಮುಗಿಸಿರುವ 100 ಮಂದಿ ವಿದ್ಯಾರ್ಥಿಗಳು ಮಹೇಶ್ ಪಿಯು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದಾರೆ. ಕಾಲೇಜಿಗೆ ಪಾದಾರ್ಪಣೆ ಹೊಂದಿದ ವಿದ್ಯಾರ್ಥಿಗಳನ್ನ ಮಹೇಶ್ ಪಿಯು ಕಾಲೇಜಿನಲ್ಲಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಲಾಯಿತು. ಹೌದು, ಮಹೇಶ್ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನ ಸ್ವಾಗತಿಸುವ ನಿಟ್ಟಿನಲ್ಲಿ ಆವಿರ್ಭಾವ 2026 ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ತುಮಕೂರು ನಗರದ ಗೌರಿ ಪ್ರಸನ್ನ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಆವಿರ್ಭಾವ ಫ್ರೆಷರ್ ಡೇ ಕಾರ್ಯಕ್ರಮದಲ್ಲಿ ಕಾಲೇಜು ಜೀವನಕ್ಕೆ ಕಾಲಿಟ್ಟ 100 ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಪನ್ನ ಧರಿಸಿ ಆಗಮಿಸಿದ್ರೆ ಸಭಾಂಗಣವನ್ನ ಅಲಂಕಾರ ಮಾಡಲಾಗಿದ್ದು ಹಬ್ಬದ ವಾತಾವರಣ ಏರ್ಪಾಟಾಗಿತ್ತು. ಇನ್ನು ಕಾರ್ಯಕ್ರಮವನ್ನ ಹಿರೇಮಠದ ಮಠಾಧ್ಯಕ್ಷರಾದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದ್ದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಹಿರೇಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ವಿದ್ಯಾರ್ಥಿ ಜೀವನವು ವೈಯಕ್ತಿಕ ಭವಿಷ್ಯವನ್ನ ರೂಪಿಸುವ ಅತ್ಯಂತ ಮಹತ್ವದ ಹಂತವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ಪಷ್ಟ ಗುರಿಯನ್ನ ಹೊಂದಿ ಶಿಸ್ತು ಮತ್ತು ಪರಿಶ್ರಮದ ಮೂಲಕ ಅದನ್ನ ಸಾಧಿಸಬೇಕು ಎಂದು ಆಶೀರ್ವದಿಸಿದ್ರು. ಅಲ್ಲದೆ ಶಿಕ್ಷಣದ ಜೊತೆಗೆ ಉತ್ತಮ ಮೌಲ್ಯಗಳನ್ನ ಬೆಳೆಸಿಕೊಳ್ಳುವ ಅಗತ್ಯವನ್ನ ಒತ್ತಿ ಹೇಳಿದ್ರು. ಇದುವರೆಗೆ ಒಂದರ ಇನ್ಮೇಲೆ ಇದುವರೆಗೆ ಇನ್ಮೇಲೆ ಅದು ನಿಮ್ಮ ಅನುಭವ ಬರ್ತದೆ. ಇದುವರೆಗೆ ಒಂದರ ಇನ್ಮೇಲೆ ಇನ್ನೊಂದರ. ಮುಖ್ಯವಾಗಿ ಒಂದು ಮಾತನ್ನು ಗಮನಿಸಿ, ಆಗಲೇ ನಮ್ಮ ಶಶಿಧರ್ ಹೇಳಿದ್ರು, ಬುದ್ಧಿಯವರ ಮಾತು ನಮಗೆ ಇನ್ಸ್ಪೈರ್ ಮಾಡ್ತೀವಿ. ಸಾಧನೆ ಮಾತನಾಡಬೇಕು, ಮಾತನಾಡುವುದೇ ಸಾಧನೆ. ನಮ್ಮ ಕೆಲವು ಸ್ಲೋಗನ್ಸ್ ತುಂಬ ಪ್ರಸಿದ್ಧವಾಗಿದೆ. ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ, ಮಕ್ಕಳನ್ನೇ ಆಸ್ತಿ ಅಂತ. ಕಾಡು ಪ್ರಾಣಿಗಳು ಕಾಡಿನಲ್ಲಿ, ಆಡುವ ಪ್ರಾಣಿಗಳು ನಾಡಿನಲ್ಲಿ. ಹಾಗೆ ಸಾಧನೆ ಮಾತನಾಡಬೇಕು ಅನ್ನುವಂಥ ಮಾತನ್ನು ಅವರು ತಮ್ಮ ಧ್ಯೇಯ ವಾಕ್ಯವನ್ನಾಗಿಸಿಕೊಂಡು ಸಾಧನೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ಮಾತನ್ನು ಇವತ್ತಿನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಎಲ್ಲ ನಮ್ಮ PU ಮಕ್ಕಳಿಗೆ, ನೀವು ಟಾರ್ಗೆಟ್ ಆಗಬೇಡಿ, ಯಾರನ್ನು ಟಾರ್ಗೆಟ್ ಮಾಡಬೇಡಿ. ಕಪ್ಪಳೆ ಹೊಡಿಬೇಕು ಅಂತ ಅನಿಸಿದೆ, ಅದು ಎಲ್ಲಿ ಹೊಡೆದ್ರೆ ಏನು ಗೊತ್ತಾಗ್ತದೆ. ನೀವು ಟಾರ್ಗೆಟ್ ಆಗ್ಲಿಕ್ಕೆ ಹೋಗಬೇಡಿ, ನೀವು ಯಾರನ್ನು ಟಾರ್ಗೆಟ್ ಮಾಡಬೇಡಿ. ಇದು ಸೂತ್ರ. ಟಾರ್ಗೆಟ್ ಆಗಬೇಡಿ, ಟಾರ್ಗೆಟ್ ಮಾಡಬೇಡಿ. ಯಾವಾಗಲೂ ದ್ವೇಷ, ಮತ್ಸರ, ಅಸೂಯೆ ನಮ್ಮ ನೇತೃತ್ವದಲ್ಲಿ ಬೆಳೆಯಲಿಕ್ಕೆ ಬಿಡೋದಿಲ್ಲ. ಡೋಂಟ್ ಟಾರ್ಗೆಟ್ ಎನಿಬಡಿ ಅಂಡ್ ಡೋಂಟ್ ಬಿ ಟಾರ್ಗೆಟ್ ಅಂಡ್ ಡೋಂಟ್ ಮೇಕ್ ಎನಿಬಡಿ ಟಾರ್ಗೆಟ್. ಸೊ ಈ ಟಾರ್ಗೆಟ್ ಅನ್ನುವಂಥ ಪದಗಳು ನಿಮ್ಮ ಗಮನದಲ್ಲಿ. ಆಗ CC ಅವನಿಗೆ ಒಂದು ಕಥೆ ಹೇಳ್ತಾ ಇದ್ರು, ಹರಿಶ್ಚಂದ್ರನ ಬಗ್ಗೆ ಹೇಳ್ತಾ ಇದ್ರು. ಹರಿಶ್ಚಂದ್ರನಿಗೆ ಆನೆ ಮೇಲೆ ನಿಂತ್ಕೊಂಡು ಒಂದು ಫೈಲನ್ನು ಆಕಾಶಕ್ಕೆ ಹಾರಿಸಿದ್ರೆ ಎಷ್ಟು ಅದು ಎತ್ತರಕ್ಕೆ ಹಾರುತ್ತೋ ಅಷ್ಟು ದುಡ್ಡು ಕೊಡಬೇಕಾಗಿತ್ತು ವಿಶ್ವಾಮಿತ್ರರಿಗೆ. ಸತ್ಯಹರಿಶ್ಚಂದ್ರ ಅವ್ರಿಗೆ ನಾನು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ಅವ್ರು ಬರೀ ಆನೆ. ಇವತ್ತೇನಾಗಿದ್ರು ಕೂಡ ಸತ್ಯಹರಿಶ್ಚಂದ್ರ ಬಚಾವ. ಇವತ್ತು ಟ್ರೈನ್ನಲ್ಲಿ ತಪ್ಪಪ್ಪ ಮಾಡಿಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜೈವಿಕ ತಂತ್ರಜ್ಞಾನ ಪ್ರಾಧ್ಯಾಪಕರಾದ SM ಗೋಪಿನಾಥ್
ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶವನ್ನ ನೀಡಿದ್ರು. ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ನಿರಂತರ ಶ್ರಮ, ಬದ್ಧತೆ ಮತ್ತು ಆತ್ಮವಿಶ್ವಾಸವೇ ಯಶಸ್ಸಿನ ಗುಟ್ಟು ಎಂದು ತಿಳಿಸಿದ್ರು. ವಿದ್ಯಾರ್ಥಿಗಳು ತಮ್ಮ ಸಮಯವನ್ನ ಸರಿಯಾಗಿ ಬಳಸಿಕೊಂಡು ಶಿಕ್ಷಣದ ಜೊತೆಗೆ ವ್ಯಕ್ತಿತ್ವ ವಿಕಾಸನಕ್ಕೂ ಆದ್ಯತೆ ನೀಡಬೇಕೆಂದು ಸಲಹೆಯನ್ನ ನೀಡಿದ್ರು. ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಎರಡು ಪ್ರೇರಣೆ. ಒಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡೋದು, ಎರಡನೇದು ತುಮಕೂರು ಅಂತಂದರೆ ನನಗೆ ಒಂದು ಎಮೋಷನ್. ನನ್ನ ಹಳೆ ಸ್ನೇಹಿತರು ಇದ್ದಾರೆ, ಆಮೇಲೆ ಜಗದಾಂಬ ಮೇಡಮ್ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಜೀವನದ ಯಶಸ್ಸಿನ ಗುರಿ ಅಥವಾ ಬೆಂಬಲವಾಗಿರ್ತಕ್ಕಂಥ ಶ್ರೀಮತಿಯ ಊರಿ ತುಮಕೂರು. ಹಾಗಾಗಿ ನನಗೆ ಇಲ್ಲಿ ಬರಲಿಕ್ಕೆ ಒಂದು ಸ್ವಲ್ಪ ಎಮೋಷನ್ಸ್ ಇದೆ ಮತ್ತು ಸಂತೋಷ. ಇಲ್ಲಿ ನಡೆದಿರ್ತಕ್ಕಂತಹ ಪ್ರಾಂಶುಪಾಲರು ಹಾಗೂ ಅಧ್ಯಾಪಕ ವೃಂದಗಳೇ, ಪೋಷಕರೇ ಹಾಗೂ ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ಈ ಬಾರಿ ಸೇರಿಕೊಂಡಿರ್ತಕ್ಕಂತಹ ಹೊಸ ವಿದ್ಯಾರ್ಥಿ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದಿನದ ಫ್ರೆಷರ್ಸ್ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇದ್ದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಸ್ಕೂಲ್ ಡೇಸ್ ಅಂದರೆ ಶಾಲಾ ದಿನಗಳನ್ನು ಕಳೆದು ನೀವು ಈಗ ಕಾಲೇಜು ವಿದ್ಯಾರ್ಥಿಗಳಾಗಿ ಹೊರ ಹೋಗ್ತಾ ಇದ್ದಾರೆ. ಶಾಲಾ ಜೀವನದಿಂದ ಕಾಲೇಜು ಜೀವನಕ್ಕೆ ಕಾಲಿಡ್ತಕ್ಕಂಥದ್ದು ಒಂದು ಮಹತ್ವವಾದ ಒಂದು ತಿರುವು. ಇಲ್ಲಿ ನೀವು ಬರೀ ಪಾಠಗಳನ್ನಷ್ಟೇ ಕೇಳೋದಿಲ್ಲ, ಜೀವನದ ಮೌಲ್ಯಗಳು, ಜವಾಬ್ದಾರಿಗಳು, ನಾಯಕತ್ವಗಳು ಹಾಗೂ ಸಾಮಾಜಿಕವಾದಂತಹ ಕೌಶಲ್ಯಗಳು ಹಾಗೂ ಸಾಮಾಜಿಕ ಪ್ರಕ್ರಿಯೆ ಎಲ್ಲವೂ ಕೂಡ ನಿಮಗೆ ಮುಂದಿನ ಜೀವನದ ಪಾಠಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಷಯಗಳನ್ನು ಇಲ್ಲಿ ಕಲಿತೀವಿ. ಹೇ ಶಾರದೆ ದಯಮಾನಿಸು. ಇನ್ನು ಕಾರ್ಯಕ್ರಮದಲ್ಲಿ ಮಹೇಶ್ ಪಿಯು ಕಾಲೇಜಿನ ಅಧ್ಯಕ್ಷರಾದ ಶಶಿಧರ್ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಕಾಲೇಜು ಕಾರ್ಯನಿರ್ವಹಿಸ್ತಾ ಇದ್ದು, ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ ಎಂದು ಹೇಳಿದ್ರು. ತಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ಕಾಲೇಜು ಮಹತ್ವದ ಬೆಳವಣಿಗೆಯನ್ನ ಕಂಡಿದ್ದು, ಈ ವರ್ಷ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾತಿಯನ್ನ ಪಡೆದಿರುವುದು ಕಾಲೇಜಿನ ಮೇಲಿನ ಜನರ ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದ್ರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಶಿಧರ್ ಅಂತೇಳಿ, ನಾನು ಮಹೇಶ್ PU ಕಾಲೇಜ್ನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಈ ಕಾಲೇಜನ್ನ ವಹಿಸ್ಕೊಂಡು ಹೆಚ್ಚು ಕಮ್ಮಿ 2 ವರ್ಷ ಆಗ್ತಾ ಬಂತು. ನಾವು ಕಾಲೇಜು ಪ್ರಾರಂಭ ಮಾಡಿದಾಗ ತುಂಬ ಕಡಿಮೆ ಸ್ಟ್ರೆಂತ್ ಇತ್ತು. ಹೋದ ವರ್ಷ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ವಿ, ಈ ವರ್ಷವೂ ಒಳ್ಳೆ ಅಚೀವ್ ಮಾಡಿದ್ವಿ. ಟೋಟಲ್ ಈಗ ಒಂದು 400 ಜನ ವಿದ್ಯಾರ್ಥಿಗಳಿಗೆ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ. ಕಾಲೇಜಲ್ಲಿ ಒಳ್ಳೆ ರಿಸಲ್ಟು ಬಂದಿದೆ ಲಾಸ್ಟ್ ಇಯರು. ಈ ಸತಿಯೂ ಸಹ ಇನ್ನೂ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಲೆಕ್ಚರರ್ಸ್ನ ಹಾಕಿ ಇನ್ನೂ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದೇ ಥರ ನಾವು ಈ ಸತಿಯೂ ಸಹ ಫುಲ್ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀನಿ. ಇಂದು ನಾವು ಹೊಸ ಮಕ್ಕಳು SLCಲಿ ಯಾರ್ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದು ನಮ್ಮ ಕಾಲೇಜಲ್ಲಿ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಒಂದು ಫ್ರೆಷರ್ಸ್ ಡೇ ಅಂತ ಮಾಡಿದ್ದೀವಿ. ಆ ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಕೆಲವು ಗಣ್ಯರಿಂದ ಮತ್ತು ಟ್ಯಾಲೆಂಟೆಡ್ ಪರ್ಸನ್ಸ್ಗಳಿಂದ ಅವ್ರಿಗೆಲ್ಲ ಒಂದು ಕ್ಲಾಸಸ್ ಮಾಡಿಸಿದ್ದೀವಿ. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಪ್ರತಿ ವರ್ಷವೂ ಸಹ ಈ ಥರದೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತ ಈ ಮೂಲಕ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಆದ್ಯತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೇ. ಈ ಸತಿ ನಮಗೆ ಗ್ರಾಮೀಣ ವಿದ್ಯಾರ್ಥಿಗಳು ಸಹ ತುಂಬ ಜನದಲ್ಲಿ ಬಂದಿದ್ದಾರೆ. ಮೋರ್ ದೆನ್ 80% ನಮ್ಮಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿದ್ದಾರೆ. ಆ ಮಕ್ಕಳೆಲ್ಲ ಮಿನಿಮಮ್ ಅಂದರೂ 80 ಮೇಲೆ ಪರ್ಸೆಂಟೇಜ್ ತೆಗೆದು ತೊಗೊಂಬಿಟ್ಟಿದ್ದಾರೆ SLCಲಿ. ಸೊ ನಮಗೂ ಒಂದು ಖುಷಿ ಆಗುತ್ತೆ. ಈ ಸತಿ ನಾವು ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಪಣ ತೊಡ್ತಾರೆ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಕಾಲೇಜು ಈಗಾಗಲೇ ನಾವು ಒಂದು ಜಾಗನ ಹುಡುಕ್ತಾ ಇದ್ದೀವಿ. ಜಾಗ ಏನಾದರೂ ಫೈನಲೈಸ್ ಆದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಹೊಸ ಕಟ್ಟಡ, ಒಂದು ಕ್ಯಾಂಪಸ್ನೇ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಕ್ಯಾಂಪಸ್ಸು ಸದ್ಯದಲ್ಲೇ ಈಡೇರುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಮ್ಮ ವಿದ್ಯಾರ್ಥಿಗಳದು ಒಳ್ಳೆ ರಿಸಲ್ಟ್ ಕೊಟ್ಟರೆ ನಮ್ಗೆ ಒಳ್ಳೆ ಇದು ಭಾಳ ಸುಲಭ ಅನಿಸುತ್ತೆ ಕೆಲಸ.
ಇನ್ನು ಕಳೆದ 2 ವರ್ಷಗಳಿಂದ ಶಶಿಧರ್ ಅವರು ಮಹೇಶ್ ಪಿಯು ಕಾಲೇಜಿನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದು, ಅವರ ಅಧ್ಯಕ್ಷತೆಯ 2ನೇ ವರ್ಷದಲ್ಲಿ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಹಾಗೂ ದಾಖಲಾತಿಯನ್ನ ಹೊಂದಿದ್ದು ಸಂತಸದ ಸಂಗತಿಯಾಗಿದೆ. ಮಹೇಶ್ ಪಿಯು ಕಾಲೇಜಿನಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕ ಪಡೆದು ಕಾಲೇಜಿಗೆ ಸೇರ್ಪಡೆಯಾದ ವಿದ್ಯಾರ್ಥಿಗಳನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಉಪ ನಿರ್ದೇಶಕರಾದ ಟಿಎಸ್ ತುಳಸಿ ಕುಮಾರ್, ವಿಜಯ ಸೇನೆ ಜಿಲ್ಲಾಧ್ಯಕ್ಷರಾದ ದೀಪಕ್, ಆಡಳಿತ ಮಂಡಳಿ ಸದಸ್ಯರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಒಟ್ಟಾರೆ ಶೈಕ್ಷಣಿಕ ನಗರಿ ತುಮಕೂರಿನಲ್ಲಿ ಮಹೇಶ್ ಪಿಯು ಕಾಲೇಜು ತನ್ನದೇ ಆದ ವಿಶಿಷ್ಟ ಗುರುತನ್ನ ಮೂಡಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸ್ತಾ ಇರುವುದು ಗಮನಾರ್ಹವಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು. ಹೇ ಶಾರದೆ ದಯಮಾನಿಸು.